2 ವರ್ಷಗಳುರುಳಿದವು. ರಾಮಕುಮಾರನ ಆರ್ಥಿಕ ಸ್ಥಿತಿ ಬರಬರುತ್ತಾ ಹೀನತರವಾಯಿತು. ಮುಂದುಗಾಣದೆ ರಘುವೀರನು ಮಾಡಿಸಿದಂತಾಗಲಿ ಎಂದು ಸಾಗತೊಡಗಿದನು. ಅಂತಹ ವಿಷಮಾವಸ್ಥೆಯಲ್ಲಿದ್ದಾಗಲೇ ಅನಿರೀಕ್ಷಿತವಾದ ದಿಕ್ಕಿನಿಂದ ಸಹಾಯ ಬಂದಿತು. ಈಶ್ವರಾಸ್ತವು ರಾಮಕುಮಾರನನ್ನು ಎಳೆಯುವ ನೆವದಿಂದ ಗದಾಧರನನ್ನು ಎಳೆಯುತ್ತಿತ್ತು. ಆಗ ತಾನೇ ದಕ್ಷಿಣೇಶ್ವರದ ಕಾಳಿಕಾ ದೇವಾಲಯವನ್ನು ಕಟ್ಟಿ ಪೂರೈಸಿದ್ದ ಶ್ರೀಮತಿ ರಾಣಿ ರಾಸಮಣಿ ತನಗೆ ಬಂದೊದಗಿದ ಕಷ್ಟವನ್ನು ನಿವಾರಿಸಬೇಕೆಂದು ರಾಮಕುಮಾರನನ್ನು ಪ್ರಾರ್ಥಿಸಿದಳು. ರಾಯ ರಾಜಚಂದ್ರದಾಸನು ಸ್ವರ್ಗಸ್ಥನಾಗಲು ಆತನ ದೊಡ್ಡ ಜಮೀನುದಾರಿಯ ಆಡಳಿತವೆಲ್ಲ ಆತನ ಧರ್ಮಪತ್ನಿಯಾದ ರಾಸಮಣಿಯ ಕೈ ಸೇರಿತು. ಬೆಸ್ತರವಳಾದರೂ ಆಕೆಯ ಸೌಜನ್ಯ ಔದಾರ್ಯಗಳಿಂದ ಆಕೆಗೆ ರಾಣಿ ಎಂಬ ಬಿರುದು ಬಂದಿತ್ತು. ವೈದವ್ಯ ಪ್ರಾಪ್ತಿಯಾಗಲು ಆಕೆಯಲ್ಲಿದ್ದ ಈಶ್ವರ ಭಕ್ತಿ ಇಮ್ಮಡಿಯಾಯಿತು. ಆದ್ದರಿಂದ ಕಾಶಿಯಾತ್ರೆ ಮಾಡಬೇಕೆಂದು ನಿಶ್ಚಯಿಸಿದಳು. ಆದರೆ ಕನಸಿನಲ್ಲಿ ಇಷ್ಟದೇವತೆಯಾದ ಕಾಳಿಕಾಮೂರ್ತಿ ಪ್ರತ್ಯಕ್ಷಳಾಗಿ ಆಜ್ಞಾಪಿಸಿದಂತೆ ರಾಣಿ ಕಾಶಿಯಾತ್ರೆಯನ್ನು ನಿಲ್ಲಿಸಿ ಕಲ್ಕತ್ತಾಗೆ ಸ್ವಲ್ಪ ದೂರದಲ್ಲಿ ಭಾಗೀರಥಿಯ ತೀರದಲ್ಲಿ ಒಂದು ಮಹಾದೇವಾಲಯವನ್ನು ನಿರ್ಮಿಸತೊಡಗಿದಳು. ಬಹು ಧನವ್ಯಯದ ಆ ಪವಿತ್ರ ನಿರ್ಮಾಣ ಕಾರ್ಯ ಕ್ರಿಸ್ತಶಕ 1855ರಲ್ಲಿ ತುದಿಮುಟ್ಟಿತು. ಆದರೆ ಶೂದ್ರಳ ದೇವಾಲಯಕ್ಕೆ ಬ್ರಾಹ್ಮಣ ಪೂಜಾರಿ ದೊರಕುವುದು ದುರ್ಲಭವಾಯಿತು. ಅನೇಕ ಶಾಸ್ತ್ರಜ್ಞರ ಸಲಹೆಗಳನ್ನು ಕೇಳಿದಳು. ಏನೂ ಬಗೆಹರಿಯಲಿಲ್ಲ. ಕಡೆಗೆ ರಾಮಕುಮಾರನಿಗೆ ಕಾಗದ ಬರೆದಳು. ಆತನು ದೇವಾಲಯವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ದೇವಿಯ ಪ್ರತಿಷ್ಠೆ ಮಾಡಿದರೆ ಶಾಸ್ತ್ರಸಮ್ಮತವಾಗುವುದೆಂದು, ಆಮೇಲೆ ಉಚ್ಚವರ್ಣದವರು ಪೂಜಾರಿಗಳಾಗಿ ಪ್ರಸಾದ ಸ್ವೀಕಾರ ಮಾಡಬಹುದೆಂದೂ ಉತ್ತರ ಬರೆದನು. ರಾಣಿ ತನ್ನ ಕುಲಪುರೋಹಿತರಿಗೆ ದೇವಾಲಯವನ್ನು ದಾನ ಮಾಡಿ ಮೂರ್ತಿ ಸ್ಥಾಪನೆಯ ಕಾರ್ಯವನ್ನು ನೆರವೇರಿಸಿದಳು. ಆದರೆ ಜಗನ್ಮಾತೆಯ ಪೂಜೆಗೆ ಅರ್ಚಕರು ದೊರೆಯಲಿಲ್ಲ. ಪುನಃ ರಾಮಕುಮಾರನ ಸಹಾಯವನ್ನು ಬೇಡಿದಳು. ತಾಂತ್ರಿಕ ಸಾಧಕನೂ ಶಕ್ತಿ ಮಂತ್ರೋಪದಿಷ್ಟನೂ ದೇವಿಯ ಪರಮಭಕ್ತನೂ ಆಗಿದ್ದ ಆತನು ಪ್ರತಿಷ್ಠಾಪನೆಯ ಪುಣ್ಯ ಕಾರ್ಯಕ್ಕೆ ಸಮ್ಮತಿಸಿದನು. ಆ ಮಹೋತ್ಸವದ ದಿನ ಗದಾಧರನು ಅಣ್ಣನೊಂದಿಗೆ ಹೋದನು. ಆದರೆ ಪ್ರಸಾದ ಸ್ವೀಕಾರ ಮಾಡಲಿಲ್ಲ. ಕಲ್ಕತ್ತಾಗೆ ಹೋಗಿ ಮನೆಯಲ್ಲಿಯೇ ಊಟ ಮಾಡಿದನು. ಮರುದಿನವೂ ಹಾಗೆಯೇ ಆಯಿತು. ಅಣ್ಣನು ವಿಗ್ರಹ ಪ್ರತಿಷ್ಠೆ ಮಾಡಿ ಹಿಂದಿರುಗುವನೆಂದು ತಿಳಿದಿದ್ದ ಗದಾಧರನು ಮೋಸ ಹೋದನು. ರಾಮಕುಮಾರನು ಅಲ್ಲಿಯೇ ಅರ್ಚಕನಾಗಿ ನಿಂತು ಬಿಟ್ಟನು. ತಮ್ಮನು ಅಣ್ಣನನ್ನು ಹಿಂದಿರುಗಿಸಲು ಬಹಳ ಸಾಹಸ ಮಾಡಿದನು. ನಿಷ್ಠಾವಂತರಾದ ಬ್ರಾಹ್ಮಣರಿಗೆ ಶೂದ್ರಳು ಕಟ್ಟಿಸಿದ ದೇವಾಲಯದಲ್ಲಿ ಪೂಜಾರಿಯಾಗಿರುವುದು ಅಯೋಗ್ಯವೆಂದು ವಾದಿಸಿದನು. ಶಾಸ್ತ್ರಯುಕ್ತಿಗಳ ಸಹಾಯದಿಂದ ರಾಮಕುಮಾರನು ವಾದಿಸಿದನು. ಕಡೆಗೆ ಯಾವ ನಿರ್ಣಯಕ್ಕೂ ಬರಲಾರದೆ ಚೀಟಿ ಹಾಕಿ ನೋಡಿದರು. ಚೀಟಿಯು ರಾಮಕುಮಾರನಂತೆಯೇ ವಾದಿಸಿಬಿಟ್ಟಿತು. ಮುಂದೇನು ತೋರದೆ ತಮ್ಮನು ಅಣ್ಣನೊಡನೆ ದಕ್ಷಿಣೇಶ್ವರದಲ್ಲಿಯೇ ನಿಲ್ಲಬೇಕಾಯಿತು. ಆದರೆ ಗದಾಧರನು ದೇವಸ್ಥಾನದ ಪ್ರಸಾದವನ್ನು ಸ್ವೀಕರಿಸಲು ಏನು ಹೇಳಿದರೂ ಸಮ್ಮತಿಸಲಿಲ್ಲ. ಗಂಗಾ ತೀರದಲ್ಲಿ ಸ್ವಯಂ ಪಾಕ ಮಾಡಿಕೊಂಡೇ ಊಟ ಮಾಡತೊಡಗಿದನು. ಗದಾಧರನನ್ನು ದಕ್ಷಿಣೇಶ್ವರಕ್ಕೆ ಉಪಾಯಾಂತರದಿಂದ ಸಾಗಿಸಿದ ಜಗನ್ನಿಯಂತ್ರುವಾದ ವಿಧಿ ತನ್ನ ಮಹಾಕನಿಯ ಅನರ್ಘ್ಯ ರತ್ನವನ್ನು ಕಡೆಯಲು ತೊಡಗಿತು. ರತ್ನವು ಮಣ್ಣಿನ ಹೊದಿಕೆಯಲ್ಲಿ ತನ್ನ ಮಹಾಕಾಂತಿಯನ್ನು ಒದಗಿಸಿಕೊಂಡು ಅಜ್ಞಾತವಾಗಿರಲು ಎಷ್ಟು ಪ್ರಯತ್ನಪಟ್ಟರೂ ಫಲಕಾರಿಯಾಗಲಿಲ್ಲ. ಆ ಪ್ರಯತ್ನವೇ ಅದರ ಭಾಗಕ್ಕೆ ಶತ್ರುವಾಗಿ ಅಂತರ್ನಿಹಿತ ತೇಜಸ್ಸನ್ನು ಪ್ರದರ್ಶಿಸತೊಡಗಿತು. ಭಾಗೀರಥಿಯ ತೀರದಲ್ಲಿ ದಿನದಿನವೂ ಜರುಗುತ್ತಿದ್ದ ಸ್ವಯಂಪಾಕದ ನೀಲ ಧೂಮವು ತನಗೆ ಕಾರಣಕರ್ತನಾದ ದೇವಕುಮಾರನೆಡೆಗೆ ಎಲ್ಲರ ಕಣ್ಣುಗಳನ್ನೂ ಸೆಳೆಯಿತು. ರಾಣಿ ರಾಸಮಣಿಯ ಅಳಿಯನಾದ ಮಥುರನಾಥನು ನಿಷ್ಠೆಯಿಂದ ಬೆಳಗುತ್ತಿದ್ದ ಗದಾಧರನ ತರುಣ ಮೂರ್ತಿಯನ್ನು ಕಂಡು ಆಕರ್ಷಿತನಾದನು. ಆತನ ದೇಹದ ಸೌಂದರ್ಯ, ವಾಣಿಯ ಮಾಧುರ್ಯ, ಮುಗುಳ್ನಗೆಯ ಗಾಂಭೀರ್ಯ, ಆಚಾರ ವ್ಯವಹಾರಗಳ ಸಭ್ಯತೆ ಇವುಗಳನ್ನು ನೋಡಿ ಮೊದಮೊದಲು ಕುತೂಹಲ ಮಾತ್ರವಾಗಿದ್ದ ಮಥುರನ ಚಿತ್ತವೃತ್ತಿ ಬರಬರುತ್ತಾ ಪ್ರಶಂಸಾಪೂರ್ಣವಾಯಿತು. ತರುಣನು ತಮ್ಮ ದೇವಾಲಯದ ಪ್ರಧಾನ ಅರ್ಚಕನ ತಮ್ಮನೆಂದು ತಿಳಿದ ಮೇಲಂತೂ ಆತನ ಸಂತಸ ಇಮ್ಮಡಿಯಾಯಿತು. ದೇವಸ್ಥಾನದಲ್ಲಿ ಅವನಿಗೆ ಏನಾದರೊಂದು ಕೆಲಸ ಕೊಡಬೇಕೆಂದು ನಿಶ್ಚಯಿಸಿ ರಾಮಕುಮಾರನೊಡನೆ ಪ್ರಸ್ತಾಪಿಸಿದನು. ಶ್ರೀಮಂತನ ಅಭಿಮಾನಪೂರ್ವಕವಾದ ಉತ್ಸಾಹಕ್ಕೆ
ಮಾಗಿ ಮುಟ್ಟಿದಂತಾಯಿತು. ರಾಮಕುಮಾರನು ತನ್ನ ಸೋದರನ ಮನೋವೈಚಿತ್ರ್ಯ, ಸ್ವಾತಂತ್ರ್ಯ ಪ್ರಿಯತೆಯನ್ನು, ಲೌಕಿಕ ಪರವಾದ ಔದಾಸೀನ್ಯವನ್ನು ವಿವರಿಸಿ ಹೇಳಿ ಶ್ರೀಮಂತನ ಸಾಹಸವು ನಿರರ್ಥಕವಾಗುವುದೆಂದೇ ಸೂಚಿಸಿದನು. ಸದ್ಯಕ್ಕೆ ಆಶಾಭಂಗವಾದರೂ ಸರಿಯಾದ ಸನ್ನಿವೇಶ ಒದಗಿದಾಗ ತನ್ನ ಆಕಾಂಕ್ಷೆಯನ್ನು ಸಾಧಿಸಬೇಕೆಂದು ಮಥುರನಾಥನು ಸುಮ್ಮನಾದನು. ಈ ವಿಷಯ ಗದಾಧರನ ಕಿವಿಗೆ ಬಿತ್ತು. ಸ್ವಲ್ಪ ಗಾಬರಿಯೂ ಆಯಿತು. ಎಲ್ಲಿಯಾದರೂ ಆ ಸಾಹುಕಾರನು ತನ್ನೊಡನೆಯೇ ಪ್ರಸ್ತಾಪ ತೆಗೆದರೆ ಏನು ಮಾಡುವುದೆಂದು ಚಿಂತಿಸಿ ಮಥುರನ ಕಣ್ಣಿಗೆ ಬೀಳದಂತೆ ಇರತೊಡಗಿದನು. ಈ ಮಧ್ಯೆ ಶ್ರೀರಾಮಕೃಷ್ಣರ ಜೀವನ ಲೀಲೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಲಿರುವ ಒಂದು ವ್ಯಕ್ತಿ ದಕ್ಷಿಣೇಶ್ವರಕ್ಕೆ ಬಂದಿತು. ಆತ